ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಲಾಂಗ್ ಮತ್ತು ಥಿಕ್ ಹೇರ್. ವಿಹಾನಿಗೆ ಅವ್ರ ಮಾಮ ಚೆಸ್ ಆಡೋದು ಹೇಗೆ ಅಂತೇಳಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಮಿಕ್ಸ್ ಮಾಡಿಡ್ತೀನಿ ಯಾಕಂದರೆ ಇದು ಫಾರ್ಮ್, ಇದು ಜವಾರಿ ಅಡುಗೆ ಗಿಡ್ಸಿಗೆ. ಸೊ ಬಿಫೋರ್ ಹೇರ್ ವಾಶ್ ಹೇರ್ ಕಲರ್ ಯಾವ ಥರ ಇತ್ತು, ಆಫ್ಟರ್ ಹೇರ್ ವಾಶ್ ಹೇರ್ ಕಲರ್ ಯಾವ ಥರ ಇದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ಬಂದುಬಿಟ್ಟು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ 6:30 ಆಗಿದೆ. ನಾನಿವತ್ತು ಒಂದು 4 o'clock ಎದ್ಬಿಟ್ಟು ತಾಜು ನಮಾಜ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ಬೆಳಗಿನ ಸೆಹರಿ ಕೂಡ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಮಾಜ್ಗೆ ಹೋಗಿ ಬೆಳಗಿನ ನಮಾಜ್ ಫಜರ್ ನಮಾಜ್ ಮಾಡಿಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ. ಇವಾಗ 6:30 ಆಗಿದೆ. ಸೊ ಕಂಪ್ನಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಎದ್ದೆ. ನಾನು ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಇವಾಗ ಎದ್ದೆ. ಇವಾಗ ಅದೇ ಕಂಪ್ನಿಗೆ ಹೋಗಬೇಕು. ಇವತ್ತು ಸಂಡೇ ಮೇಂಟೆನೆನ್ಸ್ ಇರುತ್ತೆ ನಮ್ಮದು. ಆ್ಯಕ್ಚುಲಿ ಸಂಡೇನೂ ಡ್ಯೂಟಿ ಇರುತ್ತೆ. ಇವತ್ತು ಸಂಡೇ. ಯಾಕಪ್ಪ ಅಂದರೆ ನಮ್ಮದು ಮೇಂಟೆನೆನ್ಸ್ ಮಿಷಿನ್ಸ್ ಎಲ್ಲ ಬಂದಿರೋದೇ ಸಂಡೇ. ಸೊ ಹಾಗಾಗಿ ಇವತ್ತು ಸಂಡೇ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ನಂದು ವೀಕ್ಲಿ ಆಫ್ ಬಂದುಬಿಟ್ಟು ಪ್ರತಿ ವೆಡ್ನೆಸ್ಡೇ ಇರುತ್ತೆ. ಪ್ರತಿ ವೆಡ್ನೆಸ್ಡೇ ಬಂದೇ ನನಗೆ ವೀಕ್ಲಿ ಆಫ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಸಂಡೇ ಕೂಡ ಡ್ಯೂಟಿಗೆ ಹೋಗಬೇಕು. ಹೋಗ್ಬಿಟ್ಟು ನೋಡ್ಬೇಕು ಕೆಲಸ ಏನಿದೆ ಅಂತ ಇವತ್ತು. ಆಮೇಲೆ ವ್ಲಾಗ್ನ ನಮ್ಮ ವೈಫು ಕಂಟಿನ್ಯೂ ಮಾಡ್ತಾರೆ. ಓಕೆ ಗೈಸ್, ಹೊರಡ್ತಿದ್ದೀರಾ? ಹೋಗಿ ಬರ್ತೀನಿ ನಾನು. ಸರ್, ಟೈಮ್ ಆಯಿತು. ಇವತ್ತು ಸಂಡೇ. ಈಗ ಮಲ್ಕೊಂಡ್ರೆ ಸರಿ 9:30ಗೆ ಎದ್ದೊಳೋದು. ಆರಾಮಾಗಿ ಹೇಳಿ, ಮತ್ತೆ ನೀನು ಎದ್ದಾಳಕ್ಕೆ ಹೋಗ್ಬಾರ್ದು. ಈಗ 6 ಗಂಟೆಗೆ ಬರ್ತೀನಿ, 5 ಗಂಟೆಗೆ ಅವಾಗ ಎದ್ದು ಹೋಗ್ತಾರೆ. ಒಂದು ವಾರದ ನಿದ್ದೆ ಒಂದು ದಿನ ಸರಿ ಮಾಡೋದು. 4 ಗಂಟೆಗೆ ಬಂದು ಎಬ್ಬಿಸ್ತೀನಿ ತಗ ನಾನು ಸಾಯಂಕಾಲ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಅವೆಲ್ಲ ಬೆಳಿಗ್ಗೆ ಮಾಡಿಬಿಡೋದು. ಹೆಂಗಿದ್ರು ಮಾಡಿಟ್ಟಿದ್ದೈತಾ, ತಿಂದ್ಬಿಟ್ಟು ಮಕ್ಕೊಂಬಿಡು. 4 ಗಂಟೆಗೆ ಬಂದು ಎಬ್ಬಿಸ್ತೀವಿ. ಇನ್ನೇನು ಮಾಡ್ತಿದ್ದೀವಿ? ಏನಾದರೂ ತಂದ್ರ? ಹಾಲು ಇಲ್ಲ, ಬೇಕಾಗಿ ನಿಮಗೆ ಈವ್ನಿಂಗ್ ತಂದು ಕುಡಿ. ಬೇಡ ಬಿಡಿ, ಕುಡ್ದಿದ್ದೀನಿ ಬೆಳಗ್ಗೆ. ಈವ್ನಿಂಗ್ ತೊಗೊಂಬರ್ರಿ ಬರ್ತಾ. ಅಲ್ಲ, ನಿಮಗೆ ಅಲ್ಲಿ ಏನಾದ್ರು ಬೇಕಾದ್ರೆ ತಗೋ ಹೋಗಿ. ನಾ ಬರಲ್ಲ. ಬಾಯ್ ಬಾಯ್. ಫುಲ್ ಇಬ್ನಿ. ಈಗ ಎದ್ದೆ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಇರಲಿ ಅಂತ ಹೇಳಿ ಮಲ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಬೆಳಗ್ಗೆ ತಾನೇ ಸೆಹರಿ ಮುಗಿಸ್ಕೊಂಡು ಹೋದರು. ಸೊ ಈಗ ಎದ್ಬಿಟ್ಟು ತಿಂಡಿ ರೆಡಿ ಇದೆ, ತಿಂಡಿ ತಿನ್ನಬೇಕು. ಸೊ ನಾನಿಲ್ಲಿ ಡಿಕಾಕ್ಷನ್ ಮಾಡ್ತಾಯಿದ್ದೀನಿ ಮೆಹಂದಿಗೆ. ಇದು ಜಸ್ಟ್ ವಾಟರ್ ಮತ್ತು ಟೀ ಪೌಡರ್ ಅಷ್ಟೇ. ಇದು ಒಂದು ಸ್ವಲ್ಪ ಕುದಿಸ್ಬೇಕು. ಇದು ಚೆನ್ನಾಗಿ ಕುದ್ದಾದ ಮೇಲೆ ಇದನ್ನು ಸೋಸಿ ತೆಗೆದಿಟ್ಕೊಂಡು ಅದು ತಣ್ಣಗಾದ ಮೇಲೆ ಮೆಹಂದಿ ಪೌಡರ್ಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಟೀ ಪೌಡರ್ನ ಡಿಕಾಕ್ಷನ್ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕರ್ಡ್ ಮಿಕ್ಸ್ ಮಾಡ್ತೀನಿ. ಕರ್ಡ್ ಏನಕ್ಕೆ ಮಿಕ್ಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ, ಹೇರ್ಸು ಶೈನಿಂಗು ಮತ್ತು ಸ್ವಲ್ಪ ಸ್ಮೂತ್ನೆಸ್ ಬರುತ್ತೆ. ಸೊ ಇದಕ್ಕೆ ನೀವು ಬೇಕಾದರೆ ಸ್ಮೂತ್ನೆಸ್ಸಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಯೂಸ್ ಮಾಡಬಹುದು. ಕೊಕೊನಟ್ ಆಯಿಲು, ಯಾವುದೇ ಕೊಕೊನಟ್ ಆಯಿಲ್ನೂ 1 ಸ್ಪೂನು ಇಲ್ಲ 2 ಸ್ಪೂನು ಯೂಸ್ ಮಾಡ್ಬೋದು. ಬಟ್ ನಾನು ಯೂಸ್ ಮಾಡಲ್ಲ. ಏನಕ್ಕೆ ಅಂತಂದರೆ ಆಯಿಲ್ ಹಾಕಿದ್ರೆ ಕಲರ್ ಅಷ್ಟು ಚೆನ್ನಾಗಿ ಕೂದಲಿಗೆ ಅಂಟಲ್ಲ. ಅದಕ್ಕೋಸ್ಕರ ನಾನು ಆಯಿಲ್ ಸ್ಕಿಪ್ ಮಾಡ್ತೀನಿ. ನಾನು ಯೂಸ್ ಮಾಡುವಂಥ ಮೆಹಂದಿ ಪೌಡರ್ ಬಂದುಬಿಟ್ಟು ಇದು ನೂರ್ಪುರ್ ಹೆನ್ನ, 100% ಪ್ಯೂರ್ ಹೆನ್ನ. ಸೊ ಸುಮಾರು ಒಂದು 5 ವರ್ಷದಿಂದ ನಾನು ಇದೇ ಮೆಹಂದಿನ ಯೂಸ್ ಮಾಡ್ತೀನಿ. ನಾನು ಕಂಟಿನ್ಯೂಸ್ ಮೆಹಂದಿ ಪೌಡರ್ ಹಾಕಲ್ಲ. ಹೆಚ್ಚು ಕಮ್ಮಿ ಮಂತ್ಲಿ ಒನ್ಸ್ ಅಷ್ಟೇ ನಾನು ಯೂಸ್ ಮಾಡೋದು. ಸೊ ಯಾವಾಗಾದರೂ ವೈಟ್ ಹೇರ್ಸ್ ಕಾಣ್ತು ಅಂತಂದರೆ ಆವಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ. ರೀಸೆಂಟಾಗಿ ನಾನು 2 ಮಂತ್ಸ್ ಆಯಿತು, ಜನವರಿ ಫೆಬ್ರವರಿ ಕೋಲ್ಡ್ ಇದ್ದಿದ್ದರಿಂದ ನಾನು ಮೆಹಂದಿ ಹಚ್ಚಿಲ್ಲ. ಸೊ ಈಗಲೇ ಹಚ್ತಾ ಇರೋದು. ಒಂದು 2-2.5 ತಿಂಗಳಾಯಿತು ನೋಡ್ರಿ. ಸೊ ಈಗ ಲೈಟಾಗಿ ವೈಟ್ ಹೇರ್ಸ್ ಕಾಣ್ತಾ ಇದೆ ನನಗೆ. ಸೊ ಇದು ಹಚ್ಚಿದ ಮೇಲೆ ಆವತ್ತಿನ ದಿನವೇ ತಕ್ಷಣ ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಆವಾಗ ಮಾತ್ರ ನಿಮ್ಮದು ಹೇರ್ಸಿಗೆ ಕಲರ್ ಡಾರ್ಕಾಗಿ ಕೂತ್ಕೊಳ್ಳುತ್ತೆ.
ನೀವು ಮೆಹಂದಿ ಹಚ್ಚಿದ ದಿನ ಶಾಂಪೂ ಅಥವಾ ಸೋಪು ಏನೂ ಯೂಸ್ ಮಾಡಬಾರ್ದು ಹೇರ್ಸಿಗೆ. ಬರೀ ನೀರಲ್ಲೇ ತಲೆ ತೊಳ್ಕೊಂಡು ಹಾಗೆ ಒಣಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ಕೊಬ್ಬರೆಣ್ಣೆ ಹಚ್ಚಿದ್ರೆ ಕಲರು ಡಾರ್ಕ್ ಆಗಿ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೀವು ಶಾಂಪೂ ಅಥವಾ ಸೋಪ್ ಯೂಸ್ ಮಾಡಿದ್ರೆ ಅಂದರೆ ತಕ್ಷಣವೇ ಕಲರು ಹೋಗಿಬಿಡತ್ತೆ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ ಈಗ. ಸೊ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಇದೊಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ ನಾನು. ಅರ್ಧ ಗಂಟೆ ಆದಮೇಲೆ ಇದನ್ನು ಹೇರ್ಸಿಗೆ ಹಚ್ಕೋತೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಸ್ಟೇನ್ ಬಿಡಬೇಕು, 1 ಗಂಟೆ ಆದ್ರೂ ನಾವು ಬಿಡಬೇಕು. ನೆನ್ನೆನೇ ಯಾವತ್ತು ನೀವು ಹೇರ್ಸಿಗೆ ಅಪ್ಲೈ ಮಾಡ್ತೀರಾ ಅದರ ಹಿಂದಿನ ದಿನ ನೀವು ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ, ನೀವು ಹೇರ್ಸಿಗೆ ಹಚ್ಚಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ನೆನ್ನೆ ನನಗೆ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಮಾರ್ನಿಂಗ್ ಕಲಿಸ್ತಾ ಇದ್ದೀನಿ ಇದನ್ನು. ಈಗ ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಇದನ್ನು ಬಿಡ್ತೀನಿ. ಬಿಟ್ಟು ಆಮೇಲೆ ಹೇರ್ಸಿಗೆ ಹಚ್ಕೊಂಡು 3 ಗಂಟೆ ತನಕ ನಿಮ್ಮದು ಮನೆ ಕೆಲಸ ಏನಾದರೂ ಇದ್ದರೆ ಅದನ್ನೆಲ್ಲ ಮುಗಿಸ್ಕೋಬೋದು. ಸೊ ಎಕ್ಸಾಕ್ಟ್ 3 ಅವರ್ಸ್ ಆದಮೇಲೆ ನೀವು ಹೇರ್ ವಾಶ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಅರ್ಧ ಗಂಟೆ 1 ಗಂಟೆಗೆಲ್ಲ ಹೇರ್ ವಾಶ್ ಮಾಡಿದ್ರೆ ನಿಮಗೆ ಕಲರ್ ಅಷ್ಟು ಬರಲ್ಲ ಹೇರ್ಸಿಗೆ. ಸೊ ಬಿಫೋರ್ ಹೇರ್ ವಾಶ್ ಹೇರ್ ಕಲರ್ ಯಾವ ಥರ ಇತ್ತು, ಆಫ್ಟರ್ ಹೇರ್ ವಾಶ್ ಹೇರ್ ಕಲರ್ ಯಾವ ಥರ ಇದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನನಗೇನು ತುಂಬ ವೈಟ್ ಹೇರ್ಸ್ ಇಲ್ಲ, ಮಿಡಲಲ್ಲಿ 1 ಅಥವಾ 2 ವೈಟ್ ಹೇರ್ಸ್ ಕಾಣುತ್ತೆ. ಬಟ್ ಅದೂ ಅಷ್ಟೇ ತುಂಬ ಲಾಂಗ್ ಇದೆ, ಲೆಂತಿ ಇದೆ. ಸೊ ಈಗ ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ, ಮಿಡಲಲ್ಲಿ ವೈಟ್ ಹೇರ್ಸು ಅದಷ್ಟೇ ಮರೂನ್ ಆಗುತ್ತೆ. ರೆಡಿ ಆಗ್ತಾಯಿದ್ದೀನಿ ಈಗ ಮೆಹಂದಿ ಅಪ್ಲೈ ಮಾಡೋಕ್ಕೆ. ಮೆಹಂದಿ ಅಪ್ಲೈ ಮಾಡಿಬಿಟ್ಟು ಹೆಡ್ ವಾಶ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಪೂರ್ತಿ ಹೇರ್ಸಿಗೆ ಅಪ್ಲೈ ಆಯಿತು. ಸೊ ಕಲರ್ ನೋಡಿ, ಕೈಗೇ ಎಷ್ಟು ಕಲರ್ ಕಾಣ್ತಾ ಇದೆ. ಇಂದ ಕಂಫರ್ಟೇಬಲ್ ಇರಲಿಲ್ಲ, ಹಾಗಾಗಿ ಕೈಲೇ ಹಚ್ಕೊಂಡೆ ನಾನು. ಸೊ ಕಲರ್ ನೋಡಿ ಕೈಗೇ ಎಷ್ಟು ಬಂದಿದೆ. ಆ್ಯಕ್ಚುಲಿ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಈ ಕಲರ್ ಹೋಗುತ್ತೆ ಈವ್ನಿಂಗ್ ತನಕ. 3 ಅವರ್ಸ್ ಆದಮೇಲೆ ನಾನು ಇದ್ರ ರಿಸಲ್ಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಹುರುಳಿಕಾಳನ್ನ ನೆನ್ನೆ ನೈಟ್ ನಾನು ನೆನೆ ಇಟ್ಟಿದ್ದೆ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಅದನ್ನು ಸ್ವಲ್ಪ ಹಾಗೆ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿಟ್ಟಿದ್ದೆ, ಒಂದು ಸ್ವಲ್ಪ ಒಣಗಲಿ ಅಂಥೇಳಿ. ಸೊ ಈಗ ಒಣಗಿದೆ. ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕಿಡ್ತೀನಿ. ಆಚೆನೇ ಇಡಬೇಕು, ಫ್ರೀಝರಲ್ಲಿ ಇಡಬಾರ್ದು. ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ, ಮೊಳಕೆ ಬರಲ್ಲ. ಸೊ 1 ದಿನ ಇಲ್ಲ 2 ದಿನಕ್ಕೆ ಇದು ಚೆನ್ನಾಗಿ ಮೊಳಕೆ ಬರುತ್ತೆ. ಕೆಲವರು ಬಟ್ಟೆ ಕಟ್ಟಿನೂ ಇಡ್ತಾರೆ. ಸೊ ನೀವು ಹಾಗೂ ಮಾಡ್ಬೋದು. ನನಗೆ ಬಾಕ್ಸಲ್ಲಿ ಹಾಕಿಟ್ಟಿನೇ ಅಭ್ಯಾಸ. ಏನಂದರೆ ಏರ್ ಟೈಟ್ ಇರಬೇಕಷ್ಟೇ. ಏರ್ ಟೈಟ್ ಇದ್ದಾಗ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡೋಣ, 2 ಡೇಸ್ ಆದಮೇಲೆ ನಾನು ನಿಮಗಿದು ರಿಸಲ್ಟ್ ತೋರಿಸ್ತೀನಿ. ಸೊ ಈಗ ಮನೆಯೆಲ್ಲ ಕ್ಲೀನ್ ಆಗಿದೆ. ಕ್ಲೀನ್ ಆದಮೇಲೆ ಫ್ರೀ ಇತ್ತು, ಹಾಗಾಗಿ ಮೊನ್ನೆ ಬೆಳ್ಳುಳ್ಳಿ ತಂದು ಕೊಟ್ಟಿದ್ರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿಡಬೇಕು. ಹೀಗೆ ಕವರಲ್ಲಿ ಬಿಟ್ವಿ ಅಂತಂದರೆ ಇದು ಬೂಸ್ಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಮಾಡಿ ನಾನು ಬಿಸಿಲಲ್ಲಿ ಒಣಗಾಕ್ತೀನಿ. ಈವ್ನಿಂಗ್ ತನಕ ಬಿಸಿಲಲ್ಲಿ ಒಣಗಿದ್ರೂ ಸಾಕು, ತುಂಬ ದಿನ ತನಕ ಬರುತ್ತೆ ಇದು. ಸೊ ಇಷ್ಟು ಬೆಳ್ಳುಳ್ಳಿನೂ ನಾನೀಗ ಕ್ಲೀನ್ ಮಾಡೋಕ್ಕೆ ಕೂತಿದ್ದೀನಿ. ಇಲ್ಲಿ ಮುಂದೆ ಮಣ್ಣು ಇದೆ. ಸೊ ಈ ಕಡೆ ಮಣ್ಣನ್ನು ಕ್ಲೀನ್ ಮಾಡಿ, ಇದು ಕ್ಲೀನ್ ಮಾಡಿ, ಸಿಪ್ಪೆ ಎಷ್ಟಾಗುತ್ತೋ ಕ್ಲೀನ್ ಮಾಡಿ ಇರ್ತೀನಿ ನಾನು. ಪೂರ್ತಿ ಬೆಳ್ಳುಳ್ಳಿ ಬಿಡಿಸ್ತಾ ಆಯಿತು. ನೋಡ್ರಿ ಎಷ್ಟೊಂದು ಕಸ ಬಂದಿದೆ. ಸೊ 2 ಪ್ಯಾಕೆಟ್ ಬೆಳ್ಳುಳ್ಳಿನ ಬಿಡಿಸಿದ್ದಕ್ಕೆ ಇಷ್ಟು ಕಸ ಬಂದಿದೆ. 1 ಮೊರತ್ ಫುಲ್ಲು ಬೆಳ್ಳುಳ್ಳಿ ಇದೆ. ಇದು ಎಷ್ಟು ಕೆ ಜಿ ಆಗ್ಬೋದು, 1-2 ಕೆ ಜಿ 3 ಕೆ ಜಿ ಆಗ್ಬೋದಾ. ಸೊ ಇದನ್ನು ಚೆನ್ನಾಗಿರೋ ಬೆಳ್ಳುಳ್ಳಿ ಸಪ್ರೇಟ್ ತೆಗೆದಿಟ್ಟು ಚಿಕ್ಕದು ಮತ್ತು ಬೇಳೆ ಥರ ಇರೋದನ್ನು ಸಪ್ರೇಟ್ ತೆಗೆದಿಡ್ತೀನಿ. ಒಂದು ಸ್ವಲ್ಪ ಒಣಗಾಕ್ತೀನಿ. ಹಳೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇದೆ, ಅದನ್ನು ಒಣಗಾಕ್ತೀನಿ. ಈಗ ನೆಕ್ಸ್ಟು ನನಗೆ ಬುರ್ಕಾ ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಅದು ಮಾಡಿಕೊಂಡು ಸಿಗ್ತೀನಿ. ಹಾಕಿದ್ದೀನಿ ಬಿಸಿಲಲ್ಲಿ, ಸಂಜೆ ತನಕ ಎಷ್ಟಾಗುತ್ತೋ ಅಷ್ಟು ಒಣಗಲಿ ಇಲ್ಲೇ. ಸೊ ಇಲ್ಲಿ ಪೂರ್ತಿ ಸೆಕ್ಯೂರ್ ಇರೋದ್ರಿಂದ ಏನೂ ಓಡಾಡಲ್ಲ, ಬೆಕ್ಕು ನಾಯಿ, ಯಾಕಂದರೆ ಫುಲ್ ಕ್ಲೋಸ್ ಇದೆ ಇಲ್ಲಿ. ಆ ಕಡೆ ಲಾಸ್ಟಿಗೂ ಗೇಟ್ ಇದೆ. ಸೊ ಹಾಗಾಗಿ ಇಲ್ಲಿ ಏನೇ ಒಣಗಾಕಿದ್ರೂ ಕಾಯಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಸೊ ಇದು ಹೊಸ ಬೆಳ್ಳುಳ್ಳಿ, ಇದು ಹಳೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಶಿವಮೊಗ್ಗದಿಂದ ತಂದಿದ್ದು, ಒಂದು 2 kg ಏನೋ ನಮ್ಮ ಮಮ್ಮಿ ಕೊಟ್ಟು ಕಳಿಸಿದ್ರು, ಶಿವಮೊಗ್ಗದಿಂದ ತಂದಿದ್ದು. ಇದೊಂದು ಚೂರಿದೆ, ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಮಿಕ್ಸ್ ಮಾಡಿರ್ತೀನಿ, ಯಾಕಂದರೆ ಇದು ಫಾರ್ಮ್, ಇದು ಜವಾರಿ, ಅಡುಗೆಗೆ ಇದು ರುಚಿ ಬರುತ್ತೆ. ಇದು ಓಕೆ ಪೇಸ್ಟ್ ಮಾಡಿ ಇಟ್ಕೋತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನನ್ನ ಹತ್ರ 4 ಬುರ್ಕ ಇದೆ, ಇದರೊಳಗೆ 1 ಬುರ್ಕ ಮಾತ್ರ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ. ಇನ್ನು ಉಳಿದಿರೋದು ಸ್ವಲ್ಪ ತೊಗ್ಲ ಬಗ್ಲ ಆಗುತ್ತೆ, ಅದನ್ನು ಕ್ಲೀನಾಗಿ ಸೈಜಿಗೆ ಸ್ಟಿಚ್ ಮಾಡ್ಕೋಬೇಕು. ಕೆಲವೊಂದು ಬುರ್ಕ ತೊಗೊಂಡು 6 ತಿಂಗಳಾಗಿದೆ, ಕೆಲವೊಂದು ಬುರ್ಕ ತೊಗೊಂಡು 3 ತಿಂಗಳಾಗಿದೆ. ಇನ್ನೊಂದು ಬುರ್ಕ ಇದೆ ಆನ್ಲೈನಲ್ಲಿ ತೊಗೊಂಡಿದ್ದು, ಅದು ತೊಗೊಂಡು 1 ವರ್ಷನೇ ಆಗಿದೆ. ಇದುವರೆಗೂ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸೊ ಇವತ್ತು ಸಂಡೇ ಟೈಮ್ ಸಿಕ್ಕಿದೆ, 4 ಬುರ್ಕಾನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ಇದು ಆನ್ಲೈನಲ್ಲಿ ತೊಗೊಂಡಿರೋದು. ಸೊ ಅಗಲನೂ ಜಾಸ್ತಿ ಇದೆ, ಲೆಂತು ಜಾಸ್ತಿ ಇದೆ. ಇದನ್ನು ಸೈಜ್ ಮಾಡ್ಕೋಬೇಕು. ಇದು ಬಟನ್ಸ್ ಇದು ಬುರ್ಕ, ಇದನ್ನು ಕ್ಲೀನಾಗಿ ಸೈಜ್ ಮಾಡ್ಕೋಬೇಕು. ಯಾವ ಥರ ಆಗುತ್ತೆ ಇದು ಅಂತ ಹೇಳಿ. ಫುಲ್ ಪ್ಲೇನ್ ಬಂದ್ಬಿಟ್ಟು ನಾರ್ಮಲ್ ಡೈಲಿ ನಾನು ಉಟ್ಕೊಳ್ತೀನಲ್ಲ ಆ ಬುರ್ಕ. ಸೊ ಇದೂ ಸ್ವಲ್ಪ ದೊಡ್ಡ ಇದೆ, ಚೂರು 1 ಇಂಚ್ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರೋ ಬುರ್ಕ ಎಲ್ಲನೂ ಬಟನ್ಸ್ ಇದೆ, ಯಾಕೆಂದರೆ ಸ್ಕೂಲಿಗೆ ಯೂನಿಫಾರ್ಮ್ ಸ್ಯಾರಿ ಇರೋದ್ರಿಂದ ಮೇಲಿಂದ ತೆಗೆಯೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟನ್ಸ್ ಅಂದರೆ ಈಸಿಯಾಗಿ ವೇರ್ ಮಾಡ್ಬೋದು ಮತ್ತು ರಿಮೂವ್ ಮಾಡ್ಬೋದು. ಹಾಗಾಗಿ ನಾನೆಲ್ಲ ಬಟನ್ಸಿಂದ ಬುರ್ಕ ತೊಗೊಂಡಿದ್ದೀನಿ. ಸೊ ಈ ಬುರ್ಕ ಬಂದ್ಬಿಟ್ಟು ಕರೆಕ್ಟ್ ನನ್ನ ಸೈಜಿಗೆ ಇರೋದು. ಇದು ಪ್ಲೇನ್ ಬಟನ್ ಬುರ್ಕ, ಪ್ಲೇನ್ ಇರೋದು ಬುರ್ಕ ಇದು. ಸೊ ಈ ಸೈಜಿಗೆ ಎಲ್ಲ ಬುರ್ಕನೂ ಈ ಸೈಜ್ ಮಾಡ್ಕೋಬೇಕು ನಾನು. ಸೊ ಸ್ಲೀವ್ಸ್ ಎಲ್ಲ ತುಂಬ ಕರೆಕ್ಟ್ ಇದೆ ಇದು. ಸೊ ಈ ಅಳತೆಗೆ ಬೇರೆ ಬುರ್ಕ ಎಲ್ಲ ನಾನು. ಸೊ ಈ ಬುರ್ಕ ಬಂದ್ಬಿಟ್ಟು ಮೊನ್ನೆ ನಮ್ಮ ಸಿಸ್ಟರ್ ಊರಿಗೆ ಬಂದಿದ್ಲಲ್ಲ, ನಂಗೆ ನೋಡ್ಕೊಂಡು ಹೋಗೋಕ್ಕೆ ಅಂತೇಳಿ, ಹಾಗೆ ಸ್ಯಾರಿ ಮತ್ತು ಕಾಸ್ಮೆಟಿಕ್ಸ್ ಎಲ್ಲ ತೊಗೊಂಡು ಹೋಗೋಕ್ಕಂತ ಬಂದಿದ್ಲಲ್ಲ, ಆವಾಗ ತೊಗೊಂಡಿರೋದು ಬುರ್ಕ. ಅವಳು ಕೊಡಿಸಿರೋದು ಇದು. ಶಿವಮೊಗ್ಗದಲ್ಲಿ ತೊಗೊಂಡ್ಲಂತೆ. ಜಸ್ಟ್ 600 ರುಪೀಸ್. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಇದು ಬುರ್ಕ, ಪ್ಲೇನ್ ಬುರ್ಕ. ಸೊ ಮನೆ ಮಿಷನ್ ಇರೋದ್ರಿಂದ ಯಾವುದಾದ್ರೂ ಕ್ಲಾತ್ ಹರಿದಿದ್ರೆ ಅಥವಾ ಏನಾದರೂ ಅನ್ಸೈಜ್ ಇದ್ದರೆ ನಾನು ಸೈಜಿಗೆ ಮಾಡ್ಕೋತೀನಿ. ಸೊ ಆ್ಯಕ್ಚುಲಿ ಸ್ಟಿಚಿಂಗ್ ನನಗೆ ಬರಲ್ಲ, ಯೂಟ್ಯೂಬ್ ನೋಡಿ ಕಲ್ತಿದ್ದೀನಿ. ಚೂಡಿ ಬ್ಲೌಸು ಎಲ್ಲ ಹೊಲ್ಕೋತೀನಿ, ಅಷ್ಟು ಪರ್ಫೆಕ್ಟಾಗೇನು ಬರಲ್ಲ. ಸೊ ಮನೇಲಿ ಒಂದು ಮಿಷಿನ್ ಇದ್ದರೆ ನಮಗೂ ತುಂಬ ಸುಲಭ ಆಗುತ್ತೆ. ಸೊ ನನ್ನ ಹತ್ರ ಈಗ ಟೋಟಲ್ 4 ಬುರ್ಕ ಇದೆ, ಅದರಲ್ಲಿ 2 ಫಿಟ್ಟಿಂಗ್ ಕರೆಕ್ಟ್ ಮಾಡಿಕೊಂಡೆ. ಇನ್ನು 2 ಬುರ್ಕ ಬಂದ್ಬಿಟ್ಟು ಹೊಸದಿರೋದ್ರಿಂದ ಅದರದ್ದು ಲೆಂತು ತುಂಬ ಜಾಸ್ತಿ ಇತ್ತು. ಹಾಗಾಗಿ 2 ಇಂಚನ್ನ ಕಟ್ ಮಾಡಿಬಿಟ್ಟು ಅದನ್ನು ಮತ್ತೆ ರೀಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನೋಡಬೇಕು, ಒಂದು ಸರಿ ಹಾಕ್ಕೊಂಡು ಕರೆಕ್ಟ್ ಆಯಿತು ಅಂತಂದರೆ ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಲ್ಲ ಅಂತಂದರೆ ಮತ್ತೆ ರೀಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ತೊಗೊಳ್ತೀನಿ. ಮೊನ್ನೆ ತಾನೇ ಜಸ್ಟ್ ಕೇರಮ್ ಬೋರ್ಡ್ ಬೇಕು ಅಂತೇಳಿ ಹಠ ಮಾಡಿ ಅವ್ರ ಮಾಮನ ಹತ್ರ ಇಸ್ಕೊಂಡಿದ್ದ. ಈಗ ಆ ಕೇರಮ್ ಬೋರ್ಡ್ ಬಂದು ಇನ್ನೂ 1 ವಾರ ಆಗಲಿಲ್ಲ. ಅಷ್ಟೊತ್ತಿಗೆ ಮತ್ತೆ ಚೆಸ್ ಬೋರ್ಡ್ ಬೇಕು, ಮೊಬೈಲಲ್ಲಿ ಏನು ನೋಡ್ತಾನೋ ಅದೆಲ್ಲ ಬೇಕು ಅಂತೇಳಿ ಅವ್ರ ಮಾಮನಿಗೆ ಹಠ ಹಿಡಿದು ಇಸ್ಕೋತಾನೆ. ಸೊ ಕೇರಮ್ ಬೋರ್ಡ್ ಬಂದು ಒಂದು 3 to 4 ಡೇಸ್ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಮತ್ತೆ ಚೆಸ್ ಬೋರ್ಡನ್ನು ಬುಕ್ ಮಾಡಿ ತರಿಸಿದ್ದಾನೆ. ಸೊ ಚೆಸ್ ಆಡೋದು ಹೇಗೆ ಅಂತಲೂ ಗೊತ್ತಿಲ್ಲ ಅವನಿಗೆ. ಒಟ್ಟು ಏನು ಕಾಣುತ್ತೋ ಅದೆಲ್ಲ ವಿಡಿಯೋ ಮೊಬೈಲಲ್ಲಿ ನೋಡಿದ ತಕ್ಷಣ ಅದನ್ನು ಬೇಕು ಅಂತ ಹಠ ಹಿಡಿದು ಕೊಡಿಸ್ಕೊತಾನೆ. ಅವ್ರ ಮಾಮನೂ ಕರೆಕ್ಟ್ ಇದ್ದಾರೆ ಕೊಡ್ಸೋಕ್ಕೆ. ಸೊ ಹಾಗಾಗಿ ಅವನಿಗೆ ಕ್ರೇಜ್. ಇಂಥ ಗೇಮ್ ಬರಲ್ಲ ಅಂತಿಲ್ಲ, ಕ್ರಿಕೆಟ್ ಆಡ್ತಾನೆ ಮಾಮನ ಜೊತೆ, ಕೇರಮ್ ಬೋರ್ಡ್ ಆಡ್ತಾನೆ, ಇವಾಗ ಚೆಸ್ ಬೋರ್ಡ್. ಸೊ ಈಗ ಕ್ಲೀನಾಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಕುತ್ಕೊಂಡು ಅದನ್ನು ಕೇಳ್ಕೊತಾನೆ ನೋಡ್ರಿ. ಸೊ ನಾನು ವೀಡಿಯೋ ಕಾಲ್ ಮಾಡಿ ಇವತ್ತು ಮಾತಾಡಿದೆ ಅವನ ಜೊತೆ. ನನಗೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ, ವೈಟ್ ಎಲ್ಲ ಒಂದು ಕಡೆ ಇಡಬೇಕಮ್ಮ, ಬ್ಲ್ಯಾಕ್ ಕಲರ್ ಇರೋದೆಲ್ಲ ಒಂದು ಕಡೆ ಜೋಡಿಸ್ಬೇಕು, ಇದು ಕಿಂಗ್, ಇದು ಎಲಿಫೆಂಟ್ ಅಂಥೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ ನನಗೆ. ಸೊ ಅವ್ರ ಮಾಮ ಒಂದೊಂದೇ ತೋರಿಸಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ, ಯಾವುದು ಏನು ಗೇಮು, ಸೊ ಎಷ್ಟು ಸ್ಟೆಪ್ಸ್ ಮುಂದೆ ಹೋಗಬೇಕು,
ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ. ಅದನ್ನು ಕ್ಲೀನಾಗಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ ನೋಡಿ. ಸೊ ಒಂದು ಸರಿ ಕೇಳಿದ್ದನ್ನು ಅವನು ಮರೆಯಲ್ಲ, ಅದು ಅವ್ನ ಪ್ಲಸ್ ಪಾಯಿಂಟು. ಕ್ರಿಕೆಟು ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾನೆ. ಒಂದು ಸರಿ ಅವನು ಅವ್ರ ಮಾವ ಜೊತೆಗೆ ಕ್ರಿಕೆಟ್ ಆಡೋದು, ಅದೊಂದು ವಿಡಿಯೋ ನಾನು ಶಿವಮೊಗ್ಗಕ್ಕೆ ಹೋದಾಗ ಅವರು ಕ್ರಿಕೆಟ್ ಆಡಿದ್ರು ಅಂತಂದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ವಿಹಾನ್, ಬಟ್ ಕಂಪೇರ್ ಟು ಸ್ಟಡೀಸ್, ಸ್ಪೋರ್ಟ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಕರಿಕ್ಯುಲಮ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟ್ ಇದ್ದಾನೆ ವಿಹಾನ್. ಏನಾದರೂ ಹೇಳಿದ ತಕ್ಷಣ ಅದನ್ನು ಗ್ಲ್ಯಾನ್ಸ್ ಕರೆಕ್ಟಾಗಿ ಮಾಡ್ತಾನೆ ಮತ್ತು ಅದನ್ನು ಹಾಗೆ ಎಕ್ಸಾಕ್ಟ್ ರಿಪ್ಲೈ ಮಾಡಿ ತೋರಿಸ್ತಾನೆ. ಹೈಪರ್ ಆ್ಯಕ್ಟಿವ್ ಇದ್ದಾನೆ. ಬಟ್ ನೋಡಬೇಕು ಅವನು ಯಾವುದರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾನೆ ಅದ್ರ ಕಡೆನೇ ಅವನಿಗೆ ಕೆರಿಯರ್ ಬಿಲ್ಡ್ ಮಾಡಬೇಕು. ಸೊ ನಮಗೆ ಅದೇ ಓದಬೇಕು ಇದೇ ಓದಬೇಕು ಅಂತೇಳಿ ಏನಿಲ್ಲ. ಸೊ ಅವನಿಷ್ಟ, ಅವನಿಗೆ ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡಲಿ. ಎಜುಕೇಷನ್ನು 10th ತನಕ ಅಂತೂ ಮಾಡಲೇಬೇಕು. ಅದ್ರ ಮೇಲೆ ಅವ್ನು ಸ್ಪೋರ್ಟ್ಸು ಕರಿಕ್ಯುಲಮು ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಸೊ ಅವನಿಷ್ಟ, ಅವನ ಕರಿಯರ್ನ ಅವನೇ ಚೂಸ್ ಮಾಡೋಕ್ಕೆ ಬಿಡ್ತೀವಿ ನಾವು. ಅಷ್ಟೇನು ಫೋರ್ಸ್ ಮಾಡಲ್ಲ ಅವನಿಗೆ. ಸೊ ಅವ್ರ ಅಪ್ಪನಿಗೂ ಅಷ್ಟೇ, ಅವನಿಗೆ ಹೆಚ್ಚಾಗಿ ಕ್ರಿಕೆಟಿಗೆ ಕಳಿಸ್ಬೇಕು ಅಂತ ಅವ್ರ ಅಪ್ಪನಿಗೆ ತುಂಬ ಇಷ್ಟ. ಇವಾಗ ಜಸ್ಟ್ ನಾನು ಹೇರ್ ವಾಶ್ ಮಾಡಿದೆ. ಸೊ ಹೇರ್ ಲೆಂತ್ ತನಕ ನಾನು ಅಪ್ಲೈ ಮಾಡಿದ್ದೆ ಹೆನ್ನಾ ಮೆಹಂದಿ. ಸೊ ಅಪ್ಲೈ ಮಾಡಿದ್ದಕ್ಕೆ ಲೆಂತ್ ವೈಸೂ ಕಲರ್ ಚೆನ್ನಾಗಿ ಬಂದಿದೆ. ಸೊ ರಿಸಲ್ಟ್ ಒಳ್ಳೆಯದೆ.